ಸಚಿವ ಸ್ಥಾನ ಸಿಗದೆ ರಾಜೀನಾಮೆಗೆ ಮುಂದಾದ ಶಾಸಕರು ಇದೀಗ ಯೂಟರ್ನ್ ನೋಡಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ. ಇನ್ನೊಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ಯತೀಂದ್ರ ಒಂದಷ್ಟು ಹಿಂದುತ್ವದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ವಿಜಯ್ ಭರ್ಜರಿ ಘೋಷಣೆಗಳನ್ನ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಭುಗಿಲೆದಿದ್ದ ಅಸಮಾಧಾನವನ್ನ ಶಮನಗೊಳಿಸಲು ಪಕ್ಷದ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಿರಂತರ ಕಸರತ್ತು ನಡೆಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದ ಹಲವು ಶಾಸಕರನ್ನ ಮನವೊಲಿಸುವ ಪ್ರಯತ್ನ ಮುಂದುವರೆದಿದ್ದು, ಅದರ ಮೊದಲ ಫಲಿತಾಂಶ ಈಗ ಗೋಚರಿಸಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಇಂಡಿ ಕ್ಷೇತ್ರದ ಹಿರಿಯ ಶಾಸಕ ಯಶವಂತರಾಯಗೌಡ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಘೋಷಿಸಿ ರಾಜೀನಾಮೆ ಕೊಟ್ಟಿದ್ರು. ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ರಾಜಕಾರಣಿಗಳಿಗೆ ಇಂದಿನ ರಾಜಕೀಯದಲ್ಲಿ ಬೆಲೆ ಇಲ್ಲ, ತಮ್ಮ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದ್ದು ಈ ವ್ಯವಸ್ಥೆಯ ರಾಜಕಾರಣವೇ ಬೇಸರ ತಂದಿದೆ ಅಂತ ಹೇಳಿ ಅವರು ಶಾಸಕ ಸ್ಥಾನ ತೊರೆಯುವ ನಿರ್ಧಾರ ಪ್ರಕಟಿಸಿದ್ರು. ಈ ಬೆಳವಣಿಗೆಯಿಂದ ಎಚ್ಚೆತ್ತ ಕಾಂಗ್ರೆಸ್ ನಾಯಕತ್ವ ತಕ್ಷಣವೇ ಕಾರ್ಯಪ್ರವೃತ್ತ ಆಯಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ನಾಯಕರು ಯಶವಂತರಾಯಗೌಡ ಪಾಟೀಲ್ ಅವರನ್ನ ಸಂಪರ್ಕಿಸಿ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಹಿರಿಯ ನಾಯಕರು ನೇರವಾಗಿ ಮಾತುಕತೆ ನಡೆಸಿ ಭರವಸೆ ನೀಡಿದ ಬಳಿಕ ಯಶವಂತರಾಯಗೌಡ ಪಾಟೀಲ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದ್ರು. ತಮ್ಮ ರಾಜೀನಾಮೆ ಅಂಗೀಕರಿಸದಂತೆ ವಿಧಾನಸಭಾ ಅಧ್ಯಕ್ಷರಿಗೆ ಅಧಿಕೃತ ಪತ್ರ ಸಲ್ಲಿಸುವ ಮೂಲಕ ರಾಜೀನಾಮೆ ನಿರ್ಧಾರವನ್ನ ಹಿಂಪಡೆದಿದ್ದಾರೆ. ಡಿ.ಕೆ. ಹೇಳಿದ್ರು, ಯಾರು ಕೊಡ್ತಾರೆ ಬೇಗ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಇನ್ನೊಂದು ಕಡೆ ಹೈಕಮಾಂಡ್ ಸಮಾಧಾನ ಮಾಡ್ಕೊ ಹೇಳ್ತು, ಕೇಳಿ ಏನವ್ರ ಸಮಸ್ಯೆ ಅಂತ. ಇಲ್ಲ, ಅಂಗೀಕರಿಸಿ ರಾಜೀನಾಮೆನ ಅಂತ. ಇಷ್ಟೇ. ಒಬ್ರು ರಾಜೀನಾಮೆ, ಇವರೊಬ್ಬರೇ ಪತ್ರ ಕೊಟ್ಟಿದ್ದು, ಅದು ವಾಪಸ್. ಉಳಿದವರೆಲ್ಲ ತಟಸ್ಥ ಆದ್ರು. ಹೈಕಮಾಂಡ್ ಏನಾರ ಭಯ ಪಟ್ಟಿದ್ರೆ ಇವ್ರು ಎದುರಿಸೋರು, ಎದುರಿಕರಿದ್ರೆ ಎದುರಿಸ್ತಾರೆ. ಬಟ್ ಯಶವಂತರಾಯಗೌಡ ಪಾಟೀಲ್ ಇಂಡಿ MLA ಮಂತ್ರಿ ಆಗ್ಬೇಕಾಗಿತ್ತು. ನಿನ್ನ 2028 ತೋರಿಸ್ತೀನಿ ಅಂತ MB ಪಾಟೀಲ್ ಗವಿನೇರವಾಗಿ ಸವಾಲ್ ಹಾಕಿದ್ರು, ನಾನು ಅಲ್ಲಿಗೆ ಬರ್ತೀನಿ ಅಂತ. ಬಬಲೇಶ್ವರದಲ್ಲಿ ಮಾಜಿ ಮಂತ್ರಿ ಶಿವಾನಂದ ಪಾಟೀಲ್ ಬ್ರದರ್ ವಿಜಯಗೌಡ ಪಾಟೀಲ್ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಿದ್ರು. ಬಟ್ ನೆಕ್ಸ್ಟ್ ಎಲೆಕ್ಷನ್ ಬಬಲೇಶ್ವರಕ್ಕೆ ಬಂದೇ ಸೋಲ್ಸಿನಿ ಅನ್ನೋ ರೀತಿಯ ದಾಟಿ ಹೇಳಿಕೆಗಳನ್ನ, ಲೈಕ್ ಅಂದ್ರೆ MB ಪಾಟೀಲ್ ವಿರುದ್ಧ ನನ್ನನ್ನು ತಡಿತೀರಾ ಮಂತ್ರಿ ಆಗದ್ನ, ನಾನ್ ನೀವು ವಿಧಾನಸೌಧಕ್ಕೆ ಹೋಗೋದು ನೀನ ತೋರಿಸ್ತೀನಿ ಅಂತ ಹೇಳಿದ್ರು. ಪಾಟೀಲ್ರಿಗೆ ಆ ತಾಕತ್ತಿದೆ ಯಶವಂತರಾಯಗೌಡ ಪಾಟೀಲ್ರಿಗೆ. ನೆಕ್ಸ್ಟ್ ವಿಧಾನಸಭೆ ಈಗೆಲ್ಲ ತಣ್ಣಗಾಗ್ಬೋದು, ಇದೆಲ್ಲ ಟೆಂಪ್ರವರಿ ತಣ್ಣಗಾಗದಷ್ಟೇ. ಯಾರ್ಯಾರು ಅಡ್ಡ ಹಾಕಿರ್ತಾರೆ ಅವ್ರವ್ರ ವಿರುದ್ಧ ವಾರ್ಗಳನ್ನ, ಪೊಲಿಟಿಕಲ್ ವಾರ್ ನಡೆಯುತ್ತೆ ಸಹಜವಾಗಿ. ಲಿಂಗಾಯತ ಪ್ರಬಲ ನಾಯಕರು ಲೈಕ್ MB ಪಾಟೀಲ್ ಬಗ್ಗೆ ಏನಾದ್ರು ಕುಡು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಲೈಕ್ ಅಂದ್ರೆ ಅವರು ನಾನು ಲಿಂಗಾಯತ ಪ್ರಬಲ ನಾಯಕ ಲೈಕ್ ಈ ತರದ್ದು ಒಂದಷ್ಟು ಸಂಘರ್ಷಗಳಿದೆ. ಶಿವಾನಂದ ಪಾಟೀಲ್ರು ವರ್ಸಸ್ MB ಪಾಟೀಲ್ರು, ಶಿವಾನಂದ ಪಾಟೀಲ್ ಬ್ರದರ್ ಮತ್ತೆ MB ಪಾಟೀಲ್ರು, ಲೈಕ್ ಈ ಸಂಘರ್ಷಗಳಿದೆ ವಿಜಯಪುರದ ರಾಜಕಾರಣದಲ್ಲಿ. ಅದೆಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ಕೋತಾರೆ ನೋಡ್ಬೇಕು. ಬಟ್ ಇವೆಲ್ಲ ಟೆಂಪ್ರವರಿ ಅಷ್ಟೇ ಸಾಲ್ವ್ ಆಗಿರೋದು, ಬೇರೆ ಇನ್ನೇನಿಲ್ಲ. ಇನ್ನು ಎಲೆಕ್ಷನ್ 20 ತಿಂಗಳಿದೆ, ನೋಡ್ಬೇಕೇನಾಗತ್ತೆ ಅಂತ. ಏನೋ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಸ್ಮರಿಸುವ ಮೂಲಕ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಕಾರಣ ಆಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ SR ಶ್ರೀನಿವಾಸ್, ನನಗೆ ಸಚಿವ ಸ್ಥಾನ ಸಿಗುವುದೇ ಇಲ್ಲ ಅಂತ ಮನೆಯಲ್ಲೇ ಕುಳಿತಿದ್ದೆ. ಆಗ ಸ್ವತಃ ಕುಮಾರಸ್ವಾಮಿ ಅವರು ಕರೆ ಮಾಡಿ ಸಚಿವರನ್ನಾಗಿ ಮಾಡಿದ್ರು. ಆ ಉಪಕಾರವನ್ನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದ್ರು. ದೇವೇಗೌಡರು ಕುಂಚಿಟಿಗರ ಕೋಟಾದಲ್ಲಿ ಮತ್ತೊಬ್ಬರಿಗೆ ಸಚಿವ ಸ್ಥಾನ ನೀಡಲು ಯೋಚಿಸಿದ್ರು. ಕುಮಾರಸ್ವಾಮಿ ತಮ್ಮನ್ನ ಆಯ್ಕೆ ಮಾಡಿದ್ರು ಅಂತ ನೆನಪಿಸಿಕೊಂಡ್ರು. ತಮ್ಮ ಮತ್ತು ಕುಮಾರಸ್ವಾಮಿ ನಡುವೆ ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ವೈಮನಸ್ಸಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೆ. ಆದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸ್ವತಃ ಕರೆ ಮಾಡಿ ರಾಜೀನಾಮೆ ನೀಡದಂತೆ ಮನವಿ ಮಾಡಿದ್ರು ಅಂತ ತಿಳಿಸಿದ್ರು. ಬಳಿಕ ಎಲ್ಲಾ ನಿಗಮ ಹಾಗೂ ಮಂಡಳಿಗಳ ಅಧ್ಯಕ್ಷರ ವಿಚಾರವನ್ನು ಒಟ್ಟಾಗಿ ಪರಿಶೀಲನೆ ಮಾಡಲಾಗುವುದು ಅಂತ ಭರವಸೆ ನೀಡಿದ್ರಿಂದ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದೆ ಅಂತ ಗುಬ್ಬಿ ಶ್ರೀನಿವಾಸ್ ಹೇಳಿದ್ರು. ಸಚಿವರಾದ ಚಲರಾಯಸ್ವಾಮಿ ಹಾಗೂ ಮಾಗಡಿ ಬಾಲಕೃಷ್ಣ ಕೂಡ ಕರೆ ಮಾಡಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಸಲಹೆ ಕೊಟ್ರು ಅಂತ ಅವ್ರು ಹೇಳಿದ್ರು. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ SR ಶ್ರೀನಿವಾಸ್, 33% ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುವ ನಾವು ಮಹಿಳೆಯರಿಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಹೇಗೆ? ಇನ್ನು ಸಮಯ ಮೀರಿಲ್ಲ, ಮುಖ್ಯಮಂತ್ರಿಯವರ ಬಳಿ ಇರುವ ಒಂದು ಖಾತೆಯನ್ನ ಮಹಿಳಾ ಶಾಸಕರಿಗೆ ಕೊಡಬೇಕು ಅಂತ ಗುಬ್ಬಿ ಶ್ರೀನಿವಾಸ್ ಆಗ್ರಹ ಮಾಡಿದ್ರು. ಎಸ್ ಕರೆಕ್ಟ್, ಇವರೆಲ್ಲ 2004ರಿಂದ ಶಾಸಕರು, 5 ಬಾರಿ MLA, ಈ ಸರಿ ಕಾಂಗ್ರೆಸ್ MLA, ಈ ಹಿಂದೆವರೆಗೂ JDS ಅಲ್ಲಿ ಶಾಸಕರಾಗಿದ್ರು. ಒಂದ್ಸರಿ ಇಂಡಿಪೆಂಡೆಂಟ್, 3 ಸಾರಿ JDS, ಪ್ರಭಾವಿ ನಾಯಕ. ಬಟ್ ಮಂತ್ರಿ ಸ್ಥಾನ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ ಅನ್ನೋ ಸಿಟ್ಟು ಸೆಡವು ಇದೆ.
ಕುಮಾರಸ್ವಾಮಿ ಅವತ್ತು ಮಾಡ್ಬಿಟ್ಟಿದ್ರು, ಸಿಗಲ್ಲ ಅನ್ಕೊಂಡಿದೆ ಮಾಡಿದ್ರು, ಬಟ್ ಈಗ ಸಿಗುತ್ತೆ ಅನ್ಕಂಡೆ ಮಾಡ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮಾಧಾನ ಮಾಡಿದ್ರು. ಇವ್ರ ದೋಸ್ತು ಚಲರಾಯಸ್ವಾಮಿ ಅವರು, ಮಗಡಿ ಬಾಲಕೃಷ್ಣ ಎಲ್ಲ ಸಮಾಧಾನ ಮಾಡಿದ್ದಾರೆ. ಆ ಸಮಾಧಾನದಿಂದ ಈಗ ಮಾತು ಕೇಳ್ಕೊಂಡು ಈಗ ಸುಮ್ಮನಾಗಿದ್ದಾರೆ. ಗುಬ್ಬಿಲಿ ಇವ್ರದೇ ಆದಂತ ಪ್ರಾಬಲ್ಯ ಇದೆ. 5 ಸರಿ MLA ಆಗಿದೆ, ಈಸಿ ಅಲ್ಲ, ನೋಡ್ಬೇಕೀಗ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಇನ್ನೂ ತಣ್ಣಗಾಗಿಲ್ಲ. ಇದೀಗ ಉತ್ತರ ಕನ್ನಡ ಜಿಲ್ಲೆಗೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಕಾರವಾರ, ಅಂಕೋಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡಿ ಪಕ್ಷದ ಹೈಕಮಾಂಡ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿರ್ತಕ್ಕಂಥ ಪದಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆಲುವು ಸಾಧಿಸಿದ್ರು. ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಯಾವುದೇ ಪ್ರಾತಿನಿಧ್ಯ ನೀಡದಿರುವುದು ತೀವ್ರ ನಿರಾಸೆ ಮೂಡಿಸಿದೆ ಅಂತ ತಿಳಿಸಿದ್ದಾರೆ. ಕಾರವಾರ ಶಾಸಕ ಸತೀಶ್ ಸೈಲ್, ಭಟ್ಕಳ ಶಾಸಕ ಮಂಕಾಳ ವೈದ್ಯ, ಹಳಿಯಾಳ ಶಾಸಕ RV ದೇಶಪಾಂಡೆ ಹಾಗೂ ಶಿರ್ಸಿ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ ಅವರಂತ ಹಿರಿಯ ನಾಯಕರಿದ್ರು. ಯಾರೊಬ್ಬರಿಗೂ ಸಚಿವ ಸ್ಥಾನ ಸಿಗದಿರುವುದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಂತ ಅವರು ಆರೋಪ ಮಾಡಿದ್ರು. ವಿಶೇಷವಾಗಿ ಕಾರವಾರ, ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರಿಗೆ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆ ಕಾರ್ಯಕರ್ತರಲ್ಲಿತ್ತು. ಆದರೆ ಹೈಕಮಾಂಡ್ ಅವರ ಹೆಸರನ್ನ ಪರಿಗಣಿಸದಿರುವುದರಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಎಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ತತ್ವ, ಸಿದ್ಧಾಂತ ಹಾಗೂ ನಾಯಕತ್ವವನ್ನು ಬೆಂಬಲಿಸಿ ಸೇವೆ ಸಲ್ಲಿಸಿದ್ರು. ನಮ್ಮ ನಿಷ್ಠೆಗೆ ಸೂಕ್ತ ಗೌರವ ದೊರೆಯಲಿಲ್ಲ. ಹೀಗಾಗಿ ಪಕ್ಷದ ಈ ನಿರ್ಧಾರವನ್ನ ವಿರೋಧಿಸಿ ಕಾರವಾರ, ಅಂಕೋಲ ಯುವ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ತಮ್ಮ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದೇವೆ ಅಂತ ಪ್ರಕಟಣೆ ತಿಳಿಸಿದ್ದಾರೆ. MLAಗಳನ್ನೇ ಈಸ್ಕಳಿ ಅಂತ ಹೇಳೋರು DK, ಅಂಗೀಕರಿಸ್ತೀವಿ ಅಂತ. ಇನ್ನು ಇವ್ರದ್ದು ಯಾವ ಲೆಕ್ಕ? ಬಟ್ ಡಿಮ್ಯಾಂಡ್ ಚೆನ್ನಾಗಿದೆ. ಕಾರವಾರ ಸತೀಶ್ ಸೈಲು, ಭಟ್ಕಳ ಮಂಕಾಳ ವೈದ್ಯರು, ಜೊತೆಗೆ ಹಳ್ಳಿಯಾಳ ದೇಶಪಾಂಡೆ ಅವರು, ಶಿರ್ಸಿ ಭೀಮಣ್ಣ ನಾಯಕ್ ಇವರೆಲ್ಲ MLA ಇದ್ದಾರೆ. ಸೀನಿಯರ್ ದೇಶಪಾಂಡೆ ಅವರು ಮಿಸ್ ಆಗ್ತಿರಲ್ಲ, ದೇಶಪಾಂಡೆ ಅವ್ರದೇ ಮಿಸ್ ಆಯ್ತು. ಮಂಕಾಳ ಅವ್ರದ್ದು ಅನೌನ್ಸ್ ಮಾಡಿ ಹೋಯ್ತು. ಸತೀಶ್ ಸೈಲ್ಗೆ ಮೈ ತುಂಬಾ ಕೇಸ್ಗಳವೆ, ಅವರೆಲ್ಲ ಪ್ರಕರಣ ಆಚೆ ಈಚೆ. ಬಟ್ ಮಂಕಾಳ ಅಥವಾ ದೇಶಪಾಂಡೆ ಕೊಡ್ಬೇಕಾಗಿತ್ತು ಕಡೆ ಚುನಾವಣೆ ಅವರುಗಳು. ಗೊತ್ತಿಲ್ಲ, ಅದೇನೋ ಮಾಡಕ್ಕಾಗಲ್ಲ. ಉತ್ತರ ಕನ್ನಡ ಜಿಲ್ಲೆಯನ್ನ ಮರ್ತಂಗ್ ಕಾಣ್ತಿದೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ಹೈ ವೋಲ್ಟೇಜ್ ಚರ್ಚೆ ಶುರುವಾಗಿದೆ. ಹೌದು, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳು ಕಳೆದ ಬಳಿಕ ನಡೆದ ಸಂಪುಟ ವಿಸ್ತರಣೆಯಲ್ಲಿ ಬರೋಬ್ಬರಿ 19 ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೆ ಈ ಲಿಸ್ಟ್ ನಲ್ಲಿ ಮಹಿಳೆಯರಿಗೆ ಜಸ್ಟ್ ಒಂದೇ ಒಂದು ಸೀಟು ಕೂಡ ಸಿಕ್ಕಿಲ್ಲ ಅನ್ನೋ ದೊಡ್ಡ ಆಕ್ರೋಶ ಈಗ ಮತ್ತೆ ಭುಗಿಲೆದ್ದಿದೆ. ಈಗ ಇರೋದು ಜಸ್ಟ್ ಒಂದೇ ಒಂದು ಖಾಲಿ ಸಚಿವ ಸ್ಥಾನ. ಆದ್ರೆ ಆ ಒಂದೇ ಒಂದು ಕುರ್ಚಿಗಾಗಿ ಕಾಂಗ್ರೆಸ್ ಪಾಳೆಯದ ಲೇಡೀಸ್, ಮಹಿಳಾ ನಾಯಕಿಯರ ನಡುವೆ ಅಸಲಿ ಮಹಾಯುದ್ಧವೇ ಶುರುವಾಗಿದೆ. MLC ಉಮಾಶ್ರೀ, MLA ಲಕ್ಷ್ಮೀ ಹೆಬ್ಬಾಳ್ಕರ್, MLA ನಯನಾ ಮೋಟಮ್ಮ, ಹಾಗೆ MLC ಗಾಯತ್ರಿ ಶಾಂತೇಗೌಡ ಹಾಗೂ MLA ಅನ್ನಪೂರ್ಣ ತುಕಾರಾಂ, ಈಗ ಸಾಲು ಸಾಲು ನಾಯಕಿಯರು ಆ ಒಂದೇ ಒಂದು ಸೀಟಿಗಾಗಿ ಸಖತ್ ಹರಸಾಹಸ ಕೂಡ ಪಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಮುಖ್ಯವಾಗಿ ಹಿರಿಯ ನಾಯಕಿ ಉಮಾಶ್ರೀ ಪರ ಸ್ವತಃ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದು ಬ್ಯಾಟಿಂಗ್ ಬೀಸಿದ್ದಾರಂತೆ. ನನಗೆ ಮಂತ್ರಿಗಿರಿ ಕೊಡಿ ಅಂತ ನಾನೇ ಖುದ್ದಾಗಿ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದೀನಿ, ಪಕ್ಷ ನನಗೆ ನ್ಯಾಯ ಕೊಡಿಸುತ್ತೆ ಅಂತ ಉಮಾಶ್ರೀ ಕೂಡ ಓಪನ್ ಆಗಿ ಹೇಳಿದ್ದಾರೆ. ಇನ್ನು ಮತ್ತೊಂದೆಡೆ ಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಕುಗ್ಗದ ಲೇಡಿ ಟೈಗರ್ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಮಹಿಳಾ ಕೋಟಾ ತಡೆ ನನಗೆ ಮಂತ್ರಿ ಮಾಡಿ ಅಂತ ಹೈಕಮಾಂಡ್ಗೆ ನೀವು ರೆಫರೆನ್ಸ್ ಕೊಡಿ ಅಂತ ಸಿದ್ದರಾಮಯ್ಯ ಅವರ ಬಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಶತ ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇದೆಲ್ಲದರ ಜೊತೆಗೆ ಲಿಸ್ಟ್ ನಲ್ಲಿದ್ದು ಕೊನೆ ಕ್ಷಣದಲ್ಲಿ ಕೈತಪ್ಪಿದ ನೋವಿನಲ್ಲಿರ್ತಕ್ಕಂಥ MLC ಗಾಯತ್ರಿ ಶಾಂತೇಗೌಡ ಕೂಡ ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸತತ ಪ್ರಯತ್ನ ಮುಂದುವರಿಸಿದ್ದಾರೆ. ಹಾಗೇನೆ ಯುವ ನಾಯಕಿ ನಯನಾ ಮೋಟಮ್ಮ ದೆಹಲಿಗೆ ಹೋಗಿ ದೇವಸ್ಥಾನ ಹಾಗೂ ಹೈಕಮಾಂಡ್ ಮನೆ ಸುತ್ತಿ ಬಂದಿದ್ರೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಕೂಡ ಸಿಎಂ ಬಳಿ ಚರ್ಚೆ ನಡೆಸಿದ್ದಾರೆ. ಇವ್ರಲ್ಲಿ ಯಾರೋ ಒಬ್ರು ಕೊಡ್ಬೋದೇನೋ. ಈ ಕಾಂಗ್ರೆಸ್ ಲಾಸ್ಟ್ ಮಿನಿಟ್ ಅಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ತಂದಿತ್ತು. ಆಗ ಆರ್ತಿ ಕೃಷ್ಣ ಮತ್ತೊಂದು ಮಗದೊಂದು ಏನ್ ಬೇಕಾದ್ರೆ ಆಗ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆಗಳು ಏನಾಗಿರುತ್ತೋ ಗೊತ್ತಿಲ್ಲ. ನಿಮ್ ಪ್ರಕಾರ ಯಾರು ಮಹಿಳಾ ನಾಯಕರು, ಯಾರು ಮಂತ್ರಿ ಆಗ್ಬೇಕಿರೋದು ಒಂದು ಸ್ಥಾನ ಕಾಮೆಂಟ್ ಮಾಡಬಹುದು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಸಮಾಧಾನ, ಸಚಿವ ಸಂಪುಟ ವಿಸ್ತರಣೆ, ಹೆಚ್ಚುವರಿ DCM ಮುದ್ದೆ ಸೇರಿದಂತೆ ಹಲವು ವಿಚಾರಗಳಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಅಸಮಾಧಾನದ ಕುರಿತು ಮಾತನಾಡಿದಂತ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಅವರು ಕೂಲ್ ಆಗಿದ್ದಾರೆ, ಅವರಿಗೆ ಯಾವುದೇ ಬೇರೆ ಬೇಡಿಕೆಗಳಿಲ್ಲ, ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿಲ್ಲ, ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಪ್ರಮಾಣ ವಚನ ಸಮಾರಂಭಕ್ಕೆ ಅವರು ಗೈರಾಗಿದ್ದರು, ಅವರ ಅಸಮಾಧಾನವನ್ನ ನಿವಾರಿಸಲು ಪಕ್ಷ ಪ್ರಯತ್ನ ಮಾಡ್ತಿದೆ ಅಂತ ತಿಳಿಸಿದರು. ಮೇಲ್ಮನೆಗೆ ನಡೆಯಬೇಕಿರ್ತಕ್ಕಂಥ 2 ಸ್ಥಾನ ಆಯ್ಕೆ ಕುರಿತು ಮಾತನಾಡಿದಂತ ಅವರು, ಆ ಪ್ರಕ್ರಿಯೆ ಇನ್ನು ಬಾಕಿ ಇದ್ದು ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರ್ತಕ್ಕಂಥ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತ ಸತೀಶ್ ಜಾರಕಿಹೊಳಿ, ಈ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ವರಿಷ್ಠರು ಚರ್ಚಿಸಿ ತೆಗೆದುಕೊಂಡಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಕುರಿತು ಮಾತನಾಡಿದಂತ ಅವರು, ಸದ್ಯ ಪಕ್ಷದಲ್ಲಿ ಯಾವುದೇ ಅಧಿಕೃತ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ರು. ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಪಕ್ಷ ಮತ್ತು ಸರ್ಕಾರ ಅಗತ್ಯವೆಂದು ಭಾವಿಸಿದ್ರೆ ಯಾವುದೇ ಸಮಯದಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದರು.
ಸಚಿವ ಸ್ಥಾನಕ್ಕಾಗಿ ಹಣ ಪಡೆದಿದ್ದಾರೆ ಎನ್ನಲಾದ ವೈರಲ್ ಆಡಿಯೋ ಕುರಿತು ಪ್ರತಿಕ್ರಿಯೆ ಕೊಟ್ಟಂತವರು, ಅಂತಹ ಆರೋಪಗಳನ್ನ ಸಾಬೀತುಪಡಿಸುವುದು ಕಷ್ಟ, ಅದು ಯಾರದ್ದೋ ವೈಯಕ್ತಿಕ ಅಭಿಪ್ರಾಯ ಅಥವಾ ಹೇಳಿಕೆ ಆಗಿರಬಹುದು ಅಂತ ಪ್ರತಿಕ್ರಿಯೆ ಕೊಟ್ಟರು. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲದಿರುವ ಬಗ್ಗೆ ಮಾತನಾಡಿದಂತ ಅವರು, ಇನ್ನೂ ಕೆಲವು ಸ್ಥಾನಗಳು ಖಾಲಿ ಇವೆ, ಮಹಿಳೆಯರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಹೈಕಮಾಂಡ್ ಶೀಘ್ರದಲ್ಲಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾನೂನು ಪ್ರಕಾರ ಅಗತ್ಯ ಪರಿಶೀಲನೆ ನಡೆಸಿ ಆಗಸ್ಟ್ 13ರೊಳಗೆ ಈ ವಿಷಯಕ್ಕೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು. ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಆಸ್ಪಿರೆಂಟ್ ಆಗಿದ್ರು, ಡಿಸಿಎಂ ಆಗತ್ತೆ ಅನ್ಕೊಂಡಿದ್ರು, ಅಧ್ಯಕ್ಷ ಆಗ್ತೀನಿ ಅನ್ಕೊಂಡಿದ್ರು, ಅಧ್ಯಕ್ಷ ಆಗಿಲ್ಲ, ಮಂತ್ರಿ ಆಗಿದ್ದಾರೆ. ನೆಕ್ಸ್ಟ್ 28ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅಂತ ಹಿಂದೆ ಹೇಳ್ಕೊಂಡಿದ್ರು. ಬಟ್ ಡಿ ಕೆ ಶಿವಕುಮಾರ್ ಸಾರಥ್ಯ ವಹಿಸಿದ ಮೇಲೆ ಆ ಹೇಳಿಕೆಗಳಿಗೆ ಒಂದ್ ರೀತಿ ಬ್ರೇಕ್ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಆ ಸ್ಥಾನವನ್ನ ಬಿಟ್ಟು ಕೊಡುವ ಯಾವುದೇ ಮಾತಿಲ್ಲ, ಸಾಧ್ಯತೆಗಳಿಲ್ಲ. ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿರೋವರೆಗೂ ಕಾಂಗ್ರೆಸ್ ಪಾರ್ಟಿನ ಅವರೇ ಲೀಡ್ ಮಾಡ್ತಾರೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವ್ರು ಹೇಗೆ ಅವಕಾಶವನ್ನ ಬಳಸ್ಕೊಂಡ್ರು ದಳದಿಂದ ಬಂದು ಕಾಂಗ್ರೆಸ್ ಅಲ್ಲಿ, ಹಾಗೆ ಕಾಂಗ್ರೆಸ್ಸಿನ ಆಗಿರುತ್ತೆ ಡಿ ಕೆ ಶಿವಕುಮಾರ್ ಅಷ್ಟು ಈಸಿಯಾಗಿ ಅವೆಲ್ಲ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ. ಇನ್ನು ಹಿಂದೂ ರಾಷ್ಟ್ರ ದೊಡ್ಡ ಅಪಾಯ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂತ ನೋಡೋದಾದ್ರೆ, ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡುವ ಪ್ರಯತ್ನಗಳ ವಿರುದ್ಧ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ನಡೆದ ಶೋಷಿತ ಸಮುದಾಯಗಳ ಅಹಿಂದ ಮುಖಂಡರ ಸಮಾವೇಶದಲ್ಲಿ ಮಾತನಾಡಿದಂತ ಅವರು, ಭಾರತ ಹಿಂದೂ ರಾಷ್ಟ್ರವಾದ್ರೆ ಜಾತಿಯ ಹೆಸರಿನಲ್ಲಿ ಮತ್ತೆ ಶೋಷಣೆ ಆರಂಭವಾಗುವ ಅಪಾಯವಿದೆ ಅಂತ ಹೇಳಿದ್ದಾರೆ. ಅಹಿಂದ ವರ್ಗದ ದೊಡ್ಡ ಶತ್ರುಗಳು ಮನುವಾದಿಗಳು ಮತ್ತು ಕೋಮುವಾದಿಗಳು, ಇವರು ದೇಶದ ಸಂವಿಧಾನವನ್ನ ವಿರೋಧಿಸುತ್ತಾರೆ ಅಂತ ಆರೋಪಿಸಿದ ಯತೀಂದ್ರ ಸಿದ್ದರಾಮಯ್ಯ, ಭಾರತ ಹಿಂದೂ ರಾಷ್ಟ್ರವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಚ್ಚರಿಸಿದ್ರು ಅಂತ ಉಲ್ಲೇಖಿಸಿದರು. ಸಂವಿಧಾನ ಉಳಿದ್ರೆ ಮಾತ್ರ ಎಲ್ಲರೂ ಸಮಾನವಾಗಿ ಬದುಕಲು ಸಾಧ್ಯ ಅಂತ ಅವ್ರು ಹೇಳಿದ್ರು. ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣ, ದಾಸರು ಮತ್ತು ಶರಣರು ಹೋರಾಟ ನಡೆಸಿದ್ರು, ಅದು ಸಂಪೂರ್ಣವಾಗಿ ನಿರ್ಮೂಲನೆಯಾಗಿಲ್ಲ ಅಂತ ಅಭಿಪ್ರಾಯಪಟ್ಟ ಅವರು, ಧರ್ಮದ ಹೆಸರಿನಲ್ಲಿ ವಿಧಿಸಲಾಗಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳನ್ನ ಮುಂದಿಟ್ಕೊಂಡು ಶತಮಾನಗಳಿಂದ ಶೋಷಿತ ಸಮುದಾಯಗಳನ್ನ ಶೋಷಿಸಲಾಗ್ತಾ ಇದೆ, ಆ ಶೋಷಣೆಯಿಂದ ಹೊರಬರುವ ಸಮಯ ಬಂದಿದೆ ಅಂತ ಕರೆ ಕೊಟ್ರು. ಬೀದರ್ ನೆಲ ಬಸವಣ್ಣನವರ ಹೋರಾಟದ ನೆಲವಾಗಿದ್ದು, ಇಲ್ಲಿಂದಲೇ ಅವರು ಸಾಮಾಜಿಕ ಸಮಾನತೆಗಾಗಿ ಮಹತ್ವದ ಕ್ರಾಂತಿ ನಡೆಸಿದ್ರು. ಆದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಶೋಷಿತ ಸಮುದಾಯಗಳನ್ನ ಶೋಷಣೆಯತ್ತ ತಳ್ಳುವ ಪ್ರಯತ್ನ ಮಾಡ್ತಿವೆ ಅಂತ ಆರೋಪ ಮಾಡಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನತೆಯ ಹಕ್ಕು ಕೊಟ್ಟರು. ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು. ವಿ.ಪಿ. ಸಿಂಗ್ ಅವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಲು ತಮ್ಮ ಸರ್ಕಾರವನ್ನೇ ತ್ಯಾಗ ಮಾಡಿದ್ರು ಅಂತ ಅವರು ಸ್ಮರಿಸಿದ್ರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಅಹಿಂದ ಸಂಘಟನೆಯನ್ನ ಕಟ್ಟಿದ್ರು ಅಂತ ಉಲ್ಲೇಖಿಸಿದ ಯತೀಂದ್ರ ಸಿದ್ದರಾಮಯ್ಯ, ಅಹಿಂದ ನಾಯಕರು ಸಂಘಟಿತರಾಗಿ ಹೋರಾಟ ನಡೆಸಿದಾಗ ಮಾತ್ರ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ಮತ್ತು ಸಾಂವಿಧಾನಿಕ ಹಕ್ಕುಗಳು ದೊರೆಯಲಿವೆ ಅಂತ ಕರೆ ಕೊಟ್ರು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಯತೀಂದ್ರ. ಸಿದ್ದರಾಮಯ್ಯ ಒಂದು ಬ್ರ್ಯಾಂಡ್ ಇತ್ತು, ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಅಂತ. ಅವ್ರ ತಂದೆದ್ನ ಇವರು ಫಾಲೋ ಮಾಡ್ತಾವ್ರೆ. ಅಂಡ್ ಎರಡನೇದು, ಅಂಬೇಡ್ಕರ್ ಹೇಳಿದ್ರು ಈ ತರದ ಕೋಮುವಾದಕ್ಕೆ ಹೋಗ್ಬಾರ್ದು ಅಂತ. ಅಟ್ ದಿ ಸೇಮ್ ಟೈಮ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಸೋಲ್ಸಿದ್ ಯಾರು ಅನ್ನೋದ ಮರಿಬೇಡಿ ಅಂತ ಬಿಜೆಪಿ ಅವರು ಕಾಮೆಂಟ್ ಹಾಕಿದ್ದಾರೆ. ಬಿಕಾಸ್ ಆಫ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಸೋಲ್ಸಿದ್ದು ಕಾಂಗ್ರೆಸ್, ಮತ್ತೆ ಅವ್ರಿಗೆ ಸತ್ತಾಗ ಅಲ್ಲಿ ಜಾಗ ಕೊಡದೆ ಇದಾದಂತಹ ಸನ್ನಿವೇಶವನ್ನ ಆ ಹೇಳಿಕೆಗಳಿಗೆ ಕಾಮೆಂಟ್ ಆಗ್ತಾರೆ ಬಿಜೆಪಿಗರು. ಅಂಡ್ ಎರಡನೇದು, ಅಹಿಂದ ನಾಯಕ ಸಿದ್ದರಾಮಯ್ಯನವರು, ಬಟ್ ಅವರ ಅಧಿಕಾರದಿಂದ ಇಳಿಬೇಕಾದ್ರೆ ಸಿದ್ದರಾಮಯ್ಯನವರ ಕಣ್ಣಿಗೆ ಕೇವಲ ಯತೀಂದ್ರ ಜೊತೆಗೆ ಬೈರತಿ ಸುರೇಶ್ ಅಷ್ಟೇ ಕಂಡಿದ್ದು. ಜಮೀರ್ ಅಹಮದ್ ಖಾನ್ ಕಾಣ್ಲಿಲ್ಲ, ಮಹಾದೇವಪ್ಪ ಕಾಣ್ಲಿಲ್ಲ, ಅರ್ಬಿ ತಿಮ್ಮಾಪುರ್ ಕಾಣ್ಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರದಿಂದ ತ್ಯಾಗ ಮಾಡುವಾಗ ಅಹಿಂದ ನಾಯಕರಾಗಿ ಉಳ್ಕೊಳ್ಳಿಲ್ಲ ಅನ್ನೋ ಆರೋಪವನ್ನ ಎಷ್ಟೋ ಅವರ ಆಪ್ತರೇ ಮಾಡ್ತಿದ್ದಾರೆ ಇತ್ತೀಚೆಗೆ. ಗೊತ್ತಿಲ್ಲ ಅದಂಗೆ ಅಂತ. ಮುಂಬರುವ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ಜಂಟಿ ಹೋರಾಟಕ್ಕೆ ಸಜ್ಜಾಗಿದೆ. ಕಲಾಪದ ಒಳಗೂ ಮತ್ತು ಹೊರಗೂ ಸರ್ಕಾರದ ವಿರುದ್ಧ ಸಶಕ್ತ ಹೋರಾಟ ನಡೆಸೋಕೆ ಉಭಯ ಪಕ್ಷಗಳು ಕಾರ್ಯತಂತ್ರ ರೂಪಿಸುತ್ತವೆ. ಈ ಕುರಿತು ನವದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸುಮಾರು 1.5 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಹಿತಿ ನೀಡಿದ್ರು. ಪ್ರತಿ ಅಧಿವೇಶನಕ್ಕೂ ಮುನ್ನ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜಂಟಿ ಕಾರ್ಯತಂತ್ರ ರೂಪಿಸುವುದು ಮೈತ್ರಿಕೂಟದ ಸಂಪ್ರದಾಯವಾಗಿದ್ದು, ಈ ಬಾರಿಯೂ ಅದೇ ರೀತಿಯ ಹೋರಾಟಕ್ಕೆ ಬ್ಲೂ ಪ್ರಿಂಟ್ ಸಿದ್ಧಪಡಿಸಲಾಗಿದೆ ಅಂತ ಅವರು ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬೃಹತ್ ಭೂ ಹಗರಣ ಹಾಗೂ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸಿದ ಆರ್ ಅಶೋಕ್, ರೈತರ ಜಮೀನು ಹಾಗೂ ಗ್ರಾಮಗಳನ್ನ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ನೀಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಮುಂಬರುವ ಶನಿವಾರ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿಗೆ ಆಗಮಿಸಿದ ಬಳಿಕ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಜಂಟಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಸದನದ ಹೊರಗೆ ಪಾದಯಾತ್ರೆ ಸೇರಿದಂತೆ ಮುಂದಿನ ಹೋರಾಟಗಳ ರೂಪುರೇಷೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಇದೇ ಶುಕ್ರವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಪಕ್ಷದ ಪ್ರಮುಖ 12 ನಾಯಕರ ಸಭೆಯೂ ನಡೆಯಲಿದ್ದು, ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆ ಕುರಿತು ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಅಶೋಕ್ ಹೇಳಿದರು. ಸದನದ ಒಳಗೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸರ್ಕಾರವನ್ನು ಎದುರಿಸುತ್ತಿವೆ. ಇನ್ನು ಸದನದ ಹೊರೆಗೂ ಒಗ್ಗಟ್ಟಿನ ಹೋರಾಟ ನಡೆಸುವ ಕುರಿತು ಶನಿವಾರ ಅಂತಿಮ ನಿರ್ಧಾರ ಪ್ರಕಟಿಸಲಾಗುವುದು ಅಂತ ಹೇಳಿದ್ರು.
ಆಡ್ಬೇಕು, ವಿರೋಧ ಪಕ್ಷವಾಗಿ ಇಬ್ರು ಒಂದಾಗಬೇಕು. ಇಲ್ಲದ್ರೆ ಡಿ ಕೆ ಶಿವಕುಮಾರ್ ಒಡೆದು ಆಳುವ ನೀತಿ ಈ ಕಡೆ ಚೆನ್ನಾಗಿ ಕ್ಯಾಚ್ ಹಾಕ. ಆಲೇ JDS BJP ಅವರು ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡವ್ರೆ. ಇವ್ರು ಯಾವ ಮಾರಿದ್ರೆ ಉಳಿದವ್ರನ್ನ ಕರ್ಕೊಂಡೋಗಿ ಸೇರಿಸ್ಕೊತಾರ ಅಷ್ಟೇ. ಸೊ ಹಾಗಾಗಿ ಭಯ ಇದೆ. ಭಯ ಮೀನ್ಸ್ ವಿಪಕ್ಷವಾಗಿ ಒಟ್ಟಾಗಿ ಕೆಲಸ ಮಾಡಬೇಕು. ಬಟ್ JDS ನ ನೆಗ್ಲೆಕ್ಟ್ ಮಾಡಿದ್ರು ಬಿಜೆಪಿ ಅವರು. ಯಾವಾಗ ಇದು ಮೊನ್ನೆ MLC ಕ್ರಾಸ್ ವೋಟಿಂಗ್ ಆಯ್ತು, ಇಲ್ಲ ಪತ್ರಗುಟ್ಟು ಹೋಗ್ಬಿಟ್ರು, ತಾಳಪ್ಪ ನಾವು ಒಗ್ಗಟ್ಟಾಗ್ಲಿಲ್ಲ, ಉಳಗಾಲ ಇಲ್ಲ ಅಂತ. ಆ MLC ಎಲೆಕ್ಷನ್ ಕಾಂಗ್ರೆಸ್ ಲಾಭ ಆಗಿರ್ಬೋದನೋ, JDS BJP ಒಗ್ಗಟ್ಟಾಗ್ಲಿ ಕಾರಣ ಆಯ್ತು. ತಮಿಳುನಾಡಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ TVK ಸರ್ಕಾರ ತನ್ನ ಮೊದಲ ಬಜೆಟ್ ಅನ್ನ ಅದ್ದೂರಿಯಾಗಿ ಮಂಡಿಸಿದೆ. ನವವಧುವಿಗೆ ಚಿನ್ನ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಸೈಕಲ್ ಜೊತೆಗೆ ಭರ್ಜರಿ ಗಿಫ್ಟ್ ಗಳ ಮಹಾಪೂರ್ವ ಹರಿದು ಬಂದಿದೆ. ತಮಿಳುನಾಡು ರಾಜ್ಯ ಹಣಕಾಸು ಸಚಿವ ಎನ್ ಮೇರಿ ವಿಲ್ಸನ್ ಅವರು 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಸಮಾಜ ಕಲ್ಯಾಣಕ್ಕೆ ಬಿಗ್ ಆದ್ಯತೆ ಕೊಡಲಾಗಿದೆ. ಮುಖ್ಯವಾಗಿ ಅಣ್ಣನ್ ಸೀರ್ ಯೋಜನೆ ಅಡಿ ನವವಧುವಿಗೆ ಬರೋಬ್ಬರಿ 8 ಗ್ರಾಂ ಚಿನ್ನದ ನಾಣ್ಯ ಹಾಗೂ ರೇಷ್ಮೆ ಸೀರೆ ನೀಡಲು ಬರೋಬ್ಬರಿ 812 ಕೋಟಿ ರು ಅನುದಾನ ಕಾಯ್ದಿರಿಸಲಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ಪ್ರತಿಯೊಂದು ಮಗುವಿಗೂ ತಾಯಿ ಮಾಮನ್ ತಂಗ ಮೋತಿರಂ ಯೋಜನೆಯಡಿ 1 ಗ್ರಾಂ ಚಿನ್ನದ ಉಂಗುರವನ್ನ ಉಡುಗೊರೆಯಾಗಿ ನೀಡಲು 560 ಕೋಟಿ ರು ಮೀಸಲಿಡಲಾಗಿದೆ. ಇನ್ನು ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ TVK ಸರ್ಕಾರ ದೊಡ್ಡ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬಹುದು. ಸ್ಟೂಡೆಂಟ್ಸ್ ಗಾಗಿ ವೆಟ್ರಿ ಲ್ಯಾಪ್ಟಾಪ್ ಯೋಜನೆಗೆ ಬರೋಬ್ಬರಿ 2,000 ಕೋಟಿ ರು ವಿನಿಯೋಗಿಸಲಾಗ್ತಾ ಇದೆ. ಇದರೊಂದಿಗೆ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ಜೊತೆಗೆ ಹೆಲ್ಮೆಟ್ ಹಾಗೂ ವಾಟರ್ ಬಾಟಲ್ ನೀಡುವ ಪುದಿಯ ಪಯಣಂ ಪುದಿಯ ವೇಗಂ ಅನ್ನೋ ಹೊಸ ಯೋಜನೆಗೆ 277 ಕೋಟಿ ರು ನೀಡಲಾಗಿದೆ. ಅದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಕಡೆ ಗಮನ ಹರಿಸುವುದಾದರೆ ಗರ್ಭಿಣಿಯರ ಕಾಳಜಿಗೆ ಉಚಿತ ಊಟ ಮತ್ತು ಮೆಡಿಕಲ್ ಫೆಸಿಲಿಟಿ ಇರತಕ್ಕಂಥ ತಾಯಿ ಕೇರ್ ಕೇಂದ್ರಗಳನ್ನ ತೆರಲಾಗ್ತಾ ಇದೆ. ಜೊತೆಗೆ ಹಿರಿಯ ನಾಗರಿಕರಿಗೆ ಹಳ್ಳಿಯಲ್ಲೇ ಉಚಿತ ತಪಾಸಣೆಗಾಗಿ 1000 ಸಂಚಾರಿ ವೈದ್ಯಕೀಯ ಘಟಕಗಳನ್ನ ಆರಂಭಿಸಲು ಸಹ ನಿರ್ಧಾರ ಮಾಡಲಾಗಿದೆ ಎನ್ನುವ ಅಂಶ ತಿಳಿದುಬಂದಿದೆ. ಅದೇ ರೀತಿ ಬಜೆಟ್ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ 12ನೇ ತರಗತಿ ಮಾರ್ಕ್ಸ್ ಆಧಾರದಲ್ಲೇ ಮೆಡಿಕಲ್ ಸೀಟ್ ನೀಡಬೇಕು ಅಂತ ಸಚಿವರು ಆಗ್ರಹ ಮಾಡಿದ್ದಾರೆ. ಒಟ್ಟಲ್ಲಿ TVK ಸರ್ಕಾರದ ಈ ಮೊದಲ ಬಜೆಟ್ ಸದ್ಯ ದೊಡ್ಡದಾಗಿದೆ, ಸೌಂಡ್ ಮಾಡ್ತಿದೆ ಅಂತ ಹೇಳ್ಬೋದು. ಇವೆಲ್ಲ ಲೆಕ್ಕ ಹಾಕಿದ್ರೆ ಒಂದು 5,000 ಕೋಟಿ 6,000 ಕೋಟಿ ದಾಟಲ್ಲ. 10,000 ಕೋಟಿ. ನಮ್ಮ ಕರ್ನಾಟಕ ಸರ್ಕಾರದ 55,000 ಕೋಟಿ ಗ್ಯಾರಂಟಿ ಬಜೆಟ್. 8 ಗ್ರಾಮು ಮದುವೆ ಆದ್ರೆ ಮಗುಗ್ 1 ಗ್ರಾಮ್ 9 ಗ್ರಾಮ್ ಒಂದು 1.5 ಲಕ್ಷ ಆವರೇಜ್ ಮದುವೆ ಆದವರೆಗೆ, ಮದುವೆ ಆಗಿ ಮಕ್ಕಳಾದ್ರೆ ಸಿಗುತ್ತೆ. ಮದುವೆ ಆದ್ರೆ 8 ಗ್ರಾಮು. ಬಟ್ ಗೊತ್ತಿಲ್ಲ ಆಫ್ಟರ್ ಏನಾರು ಕಿತ್ತೋಗ್ಬಿಟ್ರೆ ಏನ್ ಮಾಡ್ತಾರೆ ಇದನ್ನ ಅಂತ. ಮದುವೆ ಆದಾಗ ಕೊಡ್ತಾರೆ. ಬಟ್ ಕರ್ನಾಟಕದ ಕಂಪೇರ್ ತಮಿಳ್ನಾಡು ನೋಡಿದಾಗ ಕರ್ನಾಟಕ ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡ್ತಿದೆ ಗ್ಯಾರಂಟಿಗೆ. ಬಟ್ ತಮಿಳ್ನಾಡು ಸೌಂಡ್ ಮಾಡಿದೆ ಅಷ್ಟೇ. ಉತ್ತರ ಪ್ರದೇಶ ವಿಧಾನಸಭೆ ಅಂದ್ರೆ ಸಾಕು, ಯಾವುದಾದ್ರೂ ಒಂದು ದೊಡ್ಡ ಹೈಡ್ರಾಮಾ ಇದ್ದೇ ಇರುತ್ತೆ. ಹೌದು, ರಾಮ ಮಂದಿರ ದೇಣಿಗೆ ಕಳುವಾಗಿದೆ ಅನ್ನೋ ಗಂಭೀರ ಆರೋಪದ ಮೇಲೆ SP ಸದಸ್ಯರು ಸಖತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಗದ್ದಲದ ನಡುವೆ UP ಸರ್ಕಾರ ಬರೋಬ್ಬರಿ 11 ಮಸೂದೆಗಳನ್ನ ಪಾಸ್ ಮಾಡಿದೆ. ಲಕ್ನೋನಲ್ಲಿ ಅಸೆಂಬ್ಲಿ ಕಲಾಪ ಶುರುವಾಗ್ತಿದ್ದಂತೆಯೇ ಪ್ರತಿಪಕ್ಷ ನಾಯಕ ಮಾತಾ ಪ್ರಸಾದ್ ಪಾಂಡೆ ಅವರು ರಾಮ ಮಂದಿರದ ದೇಣಿಗೆ ಹಣ ಕಳುವಾಗಿದೆ ಅಂತ ಆರೋಪಿಸಿ ಇದರ ಬಗ್ಗೆ ತಕ್ಷಣ ಚರ್ಚೆ ನಡೆಸಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಸಭಾಧ್ಯಕ್ಷ ಸತೀಶ್ ಮಹಾನ್ ಅವರು ಚರ್ಚೆಗೆ ಬ್ರೇಕ್ ಹಾಕಿದ ತಕ್ಷಣ ಸಮಾಜವಾದಿ ಪಕ್ಷದ MLAಗಳು ಸ್ಪೀಕರ್ ಪೀಠದ ಎದುರು ಬಂದು ಬಿಜೆಪಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಘೋಷಣೆ ಕೂಗಲು ಶುರು ಮಾಡಿದ್ರು. ಈ ವೇಳೆ ಸ್ಪೀಕರ್ ನೀವೇನಾದ್ರೂ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ರೆ ಅದರ ರಶೀದಿ ತೋರಿಸಿ ಅಂತ ಸವಾಲ್ ಹಾಕಿದ ಘಟನೆ ಈಗ ಬೆಳಕಿಗೆ ಬಂದಿದೆ. ಬಳಿಕ ಇದನ್ನ ಇಲ್ಲಿಗೆ ಬಿಡದ ಸಂಸದೀಯ ವ್ಯವಹಾರಗಳ ಸಚಿವ ಸುರೇಶ್ ಕುಮಾರ್ ಖನ್ನಾ ಹಿಂದೆ SP ಆಡಳಿತದಲ್ಲಿದ್ದಾಗ ಕರಸೇವಕರ ಮೇಲೆ ನಡೆದ ಗುಂಡಿನ ದಾಳಿಯನ್ನ ನೆನಪಿಸಿ ಆ ಪಕ್ಷಕ್ಕೆ ಹಿಂದೂಗಳ ನಂಬಿಕೆಗಳ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಹಕ್ಕಿಲ್ಲ ಅಂತ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಸದನದಲ್ಲಿ ಗದ್ದಲ ಕೈ ಮೀರುತ್ತಿದ್ದಂತೆ ಎಚ್ಚೆತ್ತ ಸಭಾಧ್ಯಕ್ಷರು ಪ್ರಶ್ನೋತ್ತರ ಅವಧಿಯನ್ನ ರದ್ದು ಮಾಡಿ ಸದನವನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ್ರು. SP ವರ್ಸಸ್ BJP ನಡೀತಾ ಇರುತ್ತೆ ಸಂಘರ್ಷ. ಮುಂದಿನ ಚುನಾವಣೆಯಲ್ಲಿ ಶತಾಯಗತ ಅಧಿಕಾರಕ್ಕೆ ಬರಬೇಕು ಅಂತ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ SP ಮತ್ತೆ ಇವರು ಗೆದ್ರು. ಹಾಗಾಗಿ BJPನ ಈ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ಸಲೇಬೇಕು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇವ್ರು ಕೇಳ್ತಾರೆ, ದುಡ್ಡೇನಾಯ್ತು ರಾಮ ಮಂದಿರದ್ದು ಅಂತ, ನೀವು ಕಾಸು ಕೊಟ್ಟಿದ್ದೀರಾ, ಕೊಡಿ ರಶೀದಿನ ಅಂತ ಕೇಳ್ತಾರೆ. ಕಾಸು ಕೊಟ್ಟವರೋ ಬಿಟ್ಟವರೋ, ನೀವು ಕದ್ದಿದ್ದೀರಾ ಇಲ್ವಾ ಅದನ್ನ ಹೇಳ್ಬೇಕು ಅಲ್ವಾ. ಹಾಗಾಗಿ UP ರಾಜಕಾರಣ ವಿಧಾನಸಭೆ ಚುನಾವಣೆಯಲ್ಲಿ ಹಂಗಮ್ಮ ಆಗ್ತಿರುತ್ತೆ ಸಹಜವಾಗಿ. ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಡೀಪ್ ಫೇಕ್ಗಳ ಹರಡುವಿಕೆ ಹಾಗೂ ವಿಷಯ ನಿರ್ವಹಣೆಯಲ್ಲಿನ ಲೋಪದೋಷಗಳ ಕುರಿತು ಕೇಂದ್ರ ಸರ್ಕಾರ ಮತ್ತು ಮೆಟಾ ಸಂಸ್ಥೆಯ ನಡುವೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಸರ್ಕಾರಿ ಮೂಲಗಳ ಪ್ರಕಾರ ಮೆಟಾ CEO ಮಾರ್ಕ್ ಜುಗರ್ಬರ್ಗ್ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧಿಕಾರಿಗಳು ಹಾಗೂ ಮೆಟಾದ ಜಾಗತಿಕ ಪ್ರತಿನಿಧಿಗಳ ನಡುವೆ 2 ದಿನಗಳ ಕಾಲ ಸಭೆ ನಡೆದಿದ್ದು, ಮಕ್ಕಳ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು ಸಾಮಾಜಿಕ ಜಾಲತಾಣಗಳ ಜವಾಬ್ದಾರಿ ಅಂತ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ತಿಳಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತು ಆದಾಯ ಗಳಿಸುತ್ತಾ ಮತ್ತೊಂದೆಡೆ ಸೇಫ್ ಹಾರ್ಬರ್ ರಕ್ಷಣೆಯನ್ನ ಕೇಳಲು ಸಾಧ್ಯವಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 79 ಅಡಿಯಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ದೊರೆಯುವ ಸೇಫ್ ಹಾರ್ಬರ್ ರಕ್ಷಣೆ ಮೆಟಾದ ಅಲ್ಗರಿದಮ್ಗಳು ಬಳಕೆದಾರರಿಗೆ ಯಾವ ವಿಷಯ ತಲುಪಬೇಕು ಎಂಬುದನ್ನು ಸ್ವತಃ ನಿರ್ಧರಿಸುವ ಹಿನ್ನೆಲೆಯಲ್ಲಿ ಅನ್ವಯಿಸುವುದಿಲ್ಲ ಎಂಬ ನಿಲುವನ್ನ ಸರ್ಕಾರ ಸಭೆಯಲ್ಲಿ ವ್ಯಕ್ತಪಡಿಸಿದೆ.
ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜಂಜಿ ಸಂವಾದದ ವಿಡಿಯೋವನ್ನ ಫೇಸ್ಬುಕ್ ನಿಂದ ತಾತ್ಕಾಲಿಕವಾಗಿ ತೆಗೆದು ಹಾಕಿದ ವಿಚಾರವು ಸಭೆಯಲ್ಲಿ ಪ್ರಸ್ತಾಪವಾಯಿತು. ಸುಮಾರು 5 ಗಂಟೆಗಳ ಕಾಲ ವಿಡಿಯೋ ಲಭ್ಯವಿರಲಿಲ್ಲ ಎಂಬುದನ್ನ ಮೆಟಾ ಒಪ್ಪಿಕೊಂಡಿದೆ. ಈ ಕುರಿತು ಸಂಸದೀಯ ಐಟಿ ಸಮಿತಿ ಅಧ್ಯಕ್ಷ ನಿಶಿಕಾಂತ್ ದುಬೆ ಮಾರ್ಕ್ ಜುಗರ್ಬರ್ಗ್ ವೈಯಕ್ತಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರ ವಿಡಿಯೋ ತೆರವುಗೊಳಿಸಿದ ಘಟನೆ ಹಾಗೂ ಸರ್ಕಾರದ ಸೂಚನೆಗಳನ್ನ ಸಮರ್ಪಕವಾಗಿ ಪಾಲಿಸದಿರುವ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸದ್ಯ ಈ ಸಭೆಯ ಕುರಿತು ಮೆಟಾದ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟು ಹೊರಬೀಳಬೇಕಿದೆ. ವಾವ್, ಸೋಷಿಯಲ್ ಮೀಡಿಯಾ ಏನೇನು ಲೆಕ್ಕಾಚಾರ ಅಂತಿದ್ರು, ಇವತ್ತು ಸರ್ಕಾರವನ್ನೇ ಶೇಕ್ ಮಾಡುವಂತ, ಸರ್ಕಾರವೇ ಕಂಗಾಲಾಗುವಂತ, ಸರ್ಕಾರ ಸಭೆ ಮಾಡುವಂತ ಬಂದಿದೆ. ನೋಡ್ಬೇಕು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ತಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಮೇಲೆ ಸರ್ಕಾರಗಳ ಕಡಿವಾಣದ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.